Hi guys, welcome back to my YouTube channel. So ನಾನು ಇವತ್ತು ಏನು ಮಾಡ್ತಿದ್ದೀನಿ ಅಂತ ಅಂದರೆ ನಿಮಗೆಲ್ಲ ವೈಟ್ ಸಾಸ್ ನೂಡಲ್ಸ್ ರೆಸಿಪಿನ ಹೇಳ್ಕೊಡ್ತಿದ್ದೀನಿ ಹೆಂಗೆ ಮಾಡೋದಂತ. ಇಟ್ಸ್ ವೆರಿ ಸಿಂಪಲ್. ಸೊ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿ. ಓಕೆ, ಸೊ ನಾನು ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ 1 ಆನಿಯನ್, 1 ಕ್ಯಾರೆಟ್ ಆ್ಯಂಡ್ 1 ಚಿಕ್ಕದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಆ್ಯಂಡ್ 1 ಗ್ಲಾಸ್ ಆಫ್ ಮಿಲ್ಕ್. ಆ್ಯಂಡ್ ನಾನಿಲ್ಲಿ ನೆಕ್ಸ್ಟು ನೂಡಲ್ಸ್ನ ಬಾಯ್ಲ್ ಮಾಡಲಿಕ್ಕೆ ನೀರಿಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಮಸಾಲ ಐಟಮ್ಸ್ ಬಂದು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ. 2 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ 1 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಚಾಟ್ ಮಸಾಲ ಆ್ಯಂಡ್ 1 ಸ್ಪೂನ್ ಸಾಲ್ಟ್. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ನಮಗೆ ವೈಟ್ ಸಾಸ್ ನೂಡಲ್ಸ್ ಮಾಡಲಿಕ್ಕೆ. ಸೊ ನೀವು ವೈಟ್ ಸಾಸ್ ನೂಡಲ್ಸ್ ಜೊತೆಗೆ ಪಾಸ್ತಾನೂ ಆ್ಯಡ್ ಮಾಡ್ಕೊಬೋದು. ಬಿಕಾಸ್ ನೂಡಲ್ಸ್ ಬದಲು ಪಾಸ್ತಾ ಆ್ಯಡ್ ಮಾಡಿಕೊಂಡ್ರೆ ಇಟ್ಸ್ ವೈಟ್ ಸಾಸ್ ಪಾಸ್ತಾ. ಆ್ಯಂಡ್ ಎರಡೂ ಕೂಡ ಯಮ್ಮಿ ಆಗಿರುತ್ತೆ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಸೊ ನಾನಿವತ್ತು ಪ್ರಿಪೇರ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಬಿಸಿ ಆಗಬೇಕಂದ್ರೆ ಬಾಯ್ಲ್ ಆಗಬೇಕು. ಬಾಯ್ಲ್ ಆದಾದಮೇಲೆ ಇದು ನೂಡಲ್ಸ್ ಇರುತ್ತಲ್ಲ ಅದನ್ನು ಇದ್ರೊಳಗಡೆ ಹಾಕಿ ಬೇಯಿಸ್ಬೇಕು. ನಾನು ನಮ್ಮ ಅಕ್ಕನ ಮನೆ ಬಂದು ಮಾಡ್ತಿದ್ದೀನಿ ಇವತ್ತು. ಬಿಕಾಸ್ ಪುನರ್ವಿಗೆ ಹೊಟ್ಟೆ ಹಸಿವು ತುಂಬ ಅಂತ ಹೇಳಿದ್ಲು, ಏನಾದರೂ ಮಾಡಿಕೊಡಿ ಅಂತ ಹೇಳಿದ್ಲು. ಸೊ ಅದಕ್ಕೆ ಹೆಂಗೂ ನೂಡಲ್ಸ್ ಇತ್ತು, ವೈಟ್ ಸಾಸ್ ನೂಡಲ್ಸ್ ಮಾಡೋಣ ಅಂತ ಹೇಳಿ ಹೆಂಗೂ ವ್ಲಾಗ್ ಮಾಡ್ದಂಗೆ ಆಗುತ್ತೆ. ಸೊ ವೈಟ್ ಸಾಸ್ ನೂಡಲ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಹೊಟ್ಟೆ ಸಿಕ್ತಿದೆ ನಂಗಂತೂ. ಬೆಳಗ್ಗೆ ಇಷ್ಟು ಪುಳಿಯೋಗರೆ ತಿಂದಿರೋದು, ಏನು ತಿಂದಿಲ್ಲ. ಪುಳಿಯೋಗರೆ ನಮ್ಮ ಅಕ್ಕ ಚೆನ್ನಾಗಿ ಮಾಡಲ್ಲ, ಇವಳೊಬ್ಳು ಬಂದ್ಲಿ ಇವಾಗ. ಪುಳಿಯೋಗರೆ ನಾನು ಚೆನ್ನಾಗಿ ಮಾಡಲ್ಲ. ನಾನು ಎಲ್ಜಡೆ ಹಾಕೊಂಡಿದ್ದೀನಿ ಅಂತ ಅನ್ಕೊಂಡು ಬಂದೆ. ಪುನರ್ವಿ ಹಾಯ್ ಮಾಡು. ಸೇ ಹಾಯ್ ಟು ಮೈ ಚಾನಲ್. ಹಾಯ್. ಏ ಚಿಕ್ಕ ಡಾಂಕಿ ಸ್ವಾಗ್ ಲೈ ನನ್ನ ಮೊಬೈಲ್ ಕಣ್ಣು ಕಾಣ್ತು. ಸೈಕ್ 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 ಎಲ್ಲರೂ ಸೈಕ್ ಸೈಕ್. ನೋಡಿ ಗೈಸ್ ನಂಗೆ ಹೆಂಗ್ ಹೊಡಿತಾಳೆ, ಹೆಂಗ್ ಹಿಂಸೆ ಕೊಡ್ತಾಳೆ. ಸಾಕು. ಎಷ್ಟು ಇರಿಟೇಷನ್ ಅಂತ ಹೇಳಿದ್ರೆ ನಾನು ಈ ಚಿಕ್ಕಿ ಹಂಗೆ ಕರಾಟೆ ಪಂಚ್ ಕೊಟ್ಬಿಡ್ತೀನಿ. ಇರಿಟೇಷನ್ ಅಲ್ಲಿ ಇರಿಟೇಷನ್. ಈಗಪ್ಪ ಹೊಡಿಬೇಡ, ಸಾಕು ಸಾಕು. ಚಿಕ್ಕಿ ಸ್ಟಾರ್ಟ್ ಮಾಡಿದ್ ಫಸ್ಟ್. ಚಿಕ್ಕಿ ಸ್ಟಾರ್ಟ್ ಆಗೈತೆ, ಓಕೆ ಅಂತ ಆಯ್ತಾ. ಸೊ ಗೈಸ್ ನಾನು ನೆಕ್ಸ್ಟ್ ಇವಾಗ ಬಟರ್ ತಗೊಂತಾ ಇದ್ದೀನಿ. ಇದು ಬೇಗ ಸಿಯುತ್ತೆ. ನಿಧಾನಕ್ಕೆ ನಿಧಾನ ಬೇಕು ಅಂದ್ರೆ ನೀನು ಅದನ್ನ ತಗೋಬೇಕು. ಪುಳಿಯೋಗರೆ ತೊಳೆಯೋಕ್ಕಾಗಲ್ಲ ಅಂತ ನೀವು ತಗೊಂಡು. ಅಮೂಲ್ ಬಟರ್. ಅಮೂಲ್ ಬಟರ್ ಅದು, ಅಮೂಲ್ಯ ಬಟರ್. ಸಾರಿ ಗೈಸ್, ಅಮೂಲ್ ಬಟರ್ ಅಲ್ಲ, ಮಿಲ್ಕಿ ಮಿಸ್ಟ್. ಸಾಲ್ಟ್ ಸಾಲ್ಟ್ ಆಗಿರುತ್ತೆ, ಚೆನ್ನಾಗಿರಲ್ಲ. ಮಿಲ್ಕಿ ಮಿಸ್ಟ್.
ಅಮೂಲ್ ಚೆನ್ನಾಗಿರುತ್ತೆ. ನನ್ನ ನೇಮ್ ಯಾವ್ದ್ರಲ್ಲಿ ಇರುತ್ತೆ ಅದೆಲ್ಲ ಸೂಪರ್ ಆಗಿರುತ್ತೆ. ಅವಳ ಒರಿಜಿನಲ್ ನೇಮ್ ಏನ್ ಗೊತ್ತಾ? ಬಿಂದು ಅಂತ. ಸಾರಿ ಗೈಸ್, ಬಿಂದು ಅಲ್ಲ, ನೀನೊಬ್ಳಲ್ಲಿ ರಿಯಲಿ ಬೈ ಬರ್ತ್ ನೇಮ್ ಬಿಂದು. ಪ್ಲೀಸ್ ಕಾಲ್ ಟು ಹರ್ ಬಿಂದು. ಓಕೆ, ಬಿಂದು ಏನು ಅಷ್ಟೊಂದೇನು ಕೆಟ್ಟಾಗಿಲ್ಲ, ಚೆನ್ನಾಗಿದೆ ಅಲ್ವಾ ಗೈಸ್? ಹಾಗಾದ್ರೆ ಮತ್ತೆ ಯಾಕೆ ಅಮೂಲ್ಯ ಅಂತ ಹೋಗಿ ಇಟ್ಕೊಂಡೆ? ನಾನಲ್ಲ, ಅಮೂಲ್ಯ ಅನ್ನೋ ಹೆಸರಲ್ಲಿ ಒಂದು ದೊಡ್ಡ ಸ್ಟೋರಿ ಇದೆ ಗೈಸ್. ಏನ್ ಗೊತ್ತಾ, ಅವಳು ಆಲ್ಮೋಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ, ಗೊತ್ತಿಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಅವಳ ಹೆಸರನ್ನ ಅವಳೇ ಡಿಕ್ಲೇರ್ ಮಾಡ್ಕೊಂಡು ಹೋಗ್ಬಿಟ್ಟು ಸ್ಕೂಲಲ್ಲಿ ಮ್ಯಾಮ್ ಹತ್ರ ಹೇಳಿರೋದು, ನಂಗೆ ಬಿಂದು ಬೇಡ ಮ್ಯಾಮ್, ನನ್ನ ಹೆಸರು ಅಮೂಲ್ಯ ಅಂತ ಬರೀರಿ ಅಂದ್ಬಿಟ್ಟು ಬರ್ಸಿರೋದು. ಸೊ ಅದನ್ನ ಅವಳೇ ಇಟ್ಕೊಂಡ್ಬಿಟ್ಟವಳು. ನಮ್ಮನೆ ಯಾರು ನಂಗೆ ನಮ್ಮ ಮನೇಲಿ ನೇಮ್ ಹೇಳ್ಕೊಡ್ತೀರಾ ಹೆಂಗ್ ಗೊತ್ತಾಗುತ್ತೆ ನಾನು ಹೋಗಿ ಇಟ್ಕೊಳಕ್ಕೆ? ಇವರೇ ಎಲ್ಲ ತಲೆ ಇಲ್ಲ ಆ ತಲೆ ತುಂಬಿರೋದ್ ಬೇರೆ ಯಾರೋ ಇರ್ಬೋದೇನೋ, ಬಟ್ ನಮ್ಮನೆ ನಮ್ಮ ಅಮ್ಮಂಗಾಗ್ಲಿ ಅಪ್ಪಂಗಾಗ್ಲಿ ಗೊತ್ತೇ ಇರ್ಲಿಲ್ಲ ಗೈಸ್. ಅಮೂಲ್ಯ ಅಂತ ಅವಳೇ ಇಟ್ಕೊಂಡಿರೋದು. ಗೈಸ್ ವೈಟ್ ಸಾಸ್ ನೂಡಲ್ಸ್ ರೆಡಿ ಆಗಿದೆ. ಆ್ಯಂಡ್ ಇದನ್ನು ನಮ್ಮ ಅಕ್ಕಂಗೆ ಕೊಟ್ಬಿಟ್ಟು ಟೇಸ್ಟ್ ಮಾಡೋಕ್ಕೆ ಹೇಳ್ತೀನಿ ಚೆನ್ನಾಗಿದೆಯಾ ಅಲ್ವಾ ಅಂತ ಟೇಸ್ಟ್ ಮಾಡಿ ಹೇಳ್ತಾರೆ. ಓಕೆ
ನೂಡಲ್ಸ್ ರೆಡಿ. ಆಗೋಯ್ತು ಆಲ್ರೆಡಿ. ಹೋಗು, ನಾವಂದ್ರೆ ಏನು ಸುಮ್ಮನೆನಾ? ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ನೋಡಕ್ಕಂತೂ ಚೆನ್ನಾಗಿ ಕಾಣ್ತಿದೆ, ಬಟ್ ಟೇಸ್ಟ್ ವೈಸ್ ಮಾಡೋಣ, ಟೇಸ್ಟ್ ಮಾಡೋಣ. ಸ್ವಲ್ಪ ಜಾಸ್ತಿ ಆಗ್ತಿದ್ಯಾ? ಉಪ್ಪಾಗಿದೆಯಾ? ಸೊ ಅದು ಬಿಟ್ರೆ ಪಾಸ್ತಾ ತಿನ್ನಂಗೈತೆ, ವೈಟ್ ಸಾಸ್ ಪಾಸ್ತಾ. ಹಾಂ, ಪಾಸ್ತಾ ಬದಲು ನೂಡಲ್ಸ್ ಹಾಕೋದಷ್ಟೇ. ಸೇಮ್ ಟೇಸ್ಟ್ ವೈಸ್ ಎಲ್ಲ ಸೇಮ್ ಬರುತ್ತೆ. ಓಕೆ, ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕಿದ್ಯಾ? ಪೆಪ್ಪರ್ ಇಂದಾನೆ ಆ ಕಲರ್ ಬಂದಿರೋದು ಗೈಸ್. ನಾನು ಜಾಸ್ತಿ ಸ್ವಲ್ಪ ಪೆಪ್ಪರ್ ಹಾಕ್ತೆ. ಪೆಪ್ಪರ್ ಜಾಸ್ತಿ ಹಾಕಿದ್ಯಾ? ಖಾರ ಖಾರವಾಗಿದೆ. ಮಳೆ ಇತ್ತಲ್ವಾ, ಸೊ ಹಂಗಾಗಿ ಸ್ವಲ್ಪ ಖಾರ ಇರಲಿ ಅಂದ್ಬಿಟ್ಟು ಹಾಕ್ತೆ. ಒಂದು 10ಗೆ 8.5. ಓಕೆ, ಬಟ್ ಚೆನ್ನಾಗಿದೆಯಾ? ತಿನ್ಬೋದಾ? ತಿನ್ನೋ ಥರ ಇದೆಯಾ? ತಿನ್ನೋ ಥರ ಅಂತ ಖಂಡಿತ ಇದೆ. ಫಸ್ಟ್ ಟೈಮ್ ತಿಂದವ್ರಿಗೆ ಇಷ್ಟ ಆಗುತ್ತಾ ಟೇಸ್ಟ್? 100% ಇಷ್ಟ ಆಗುತ್ತೆ. ಹಂಗಿದ್ರೆ ಸಾಕು. ಸೊ ಇವ್ರು ಏನು ಗೊತ್ತಾ, ಮಾಡಿ 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 ಇವ್ರಿಗೆ ಟೇಸ್ಟ್ ಎಲ್ಲ ಇಷ್ಟನೇ ಆಗಲ್ಲ ಗೈಸ್. ಅದೇ ಹೋಟೆಲಲ್ಲಿ ತಿಂದರೆ ವಾವ್ ಯಮ್ಮಿ ಎಷ್ಟು ಸಕ್ಕತ್ತಾಗಿತ್ತಲ್ವ, ಹಂಗೆ ಹಿಂಗೆ ಅಂತೆಲ್ಲ ಬಿಲ್ಡಪ್ ಕೊಡೋದು. ಎಲ್ಲ ಹೋಟೆಲಲ್ಲೂ ಹೇಳಲ್ಲ ನಾನು, ಯಾಕಂದರೆ ರೆಗ್ಯುಲರ್ ಆಗಿ ನಾವು ಡೈಲಿ ಇದ್ರೆ ಉಪ್ಪು ಖಾರ ಮಾಡಿ ಮಾಡಿ ಗೊತ್ತಿರೋದ್ರಿಂದ ಟೇಸ್ಟ್ ಗೊತ್ತಾಗುತ್ತೆ ಯಾವ ಹೋಟೆಲಲ್ಲಿ. ಎಲ್ಲ ಹೋಟೆಲ್ಲು ನಾನು ಚೆನ್ನಾಗಿದೆ ಅಂತ ಹೇಳೇ ಇಲ್ಲ, ಒಬ್ಬರಾಗಿ ಹೇಳ್ತೀನಿ ನಾನು. ಸೊ ಪುನರ್ವಿ ಇಲ್ಲ ಟೇಸ್ಟ್ ಮಾಡೋಕ್ಕೆ, ಅವಳು ಸಂಗೀತ ಕ್ಲಾಸ್ಗೆ ಹೋಗಿದ್ದಾಳೆ. ಓಕೆ, ಇದು ನಂಗೆನಾ? ಹಾಂ, ಎಂಜಾಯ್ ಎಂಜಾಯ್. ಚೆನ್ನಾಗಿದೆ. ಓಕೆ, ಬಟ್ ಸಿಕ್ಕಾಪಟ್ಟೆ ಖಾರ ಇದೆ, ಪೆಪ್ಪರ್ ಜಾಸ್ತಿ ಹಾಕ್ಬಿಟ್ಟಿದೆ. ಖಾರ ಇದೆಯಾ? ನಾನು ಟೇಸ್ಟ್ ಮಾಡಿದಾಗ ಖಾರ ಅನಿಸಿರ್ಲಿಲ್ಲ. ತಿಂದಾದ್ಮೇಲೆ ಖಾರ ಹೊಡಿಯುತ್ತೆ. ಓಕೆ, ಸೊ ಗೈಸ್ ನಾನು ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ಗೈಸ್ ನಾನು ಟೇಸ್ಟ್ ಮಾಡ್ತಿದ್ದೀನಿ. ಚೆನ್ನಾಗಿದೆ, ಬಟ್ ಖಾರ ಮತ್ತೇನೋ ಖಾರ ಇಲ್ಲ ಅಂದ್ರೆ ಟೇಸ್ಟ್ ಮಾಡಿದ್ರೆ ಫಸ್ಟ್ ಖಾರ ಅನಿಸಿಲ್ಲ, ತಿಂದಾದ್ಮೇಲೆ ಖಾರ ಬರುತ್ತೆ. ಗೈಸ್ ಟೇಸ್ಟ್ ಎಲ್ಲ ಸಕ್ಕತ್ತಾಗಿದೆ, ಉಪ್ಪು ಏನು ಜಾಸ್ತಿ ಆಗಿಲ್ಲ, ಬಟ್ ಒಂಚೂರು ಪೆಪ್ಪರ್ ಪೌಡರ್ ಜಾಸ್ತಿ ಐತೆ ಅಷ್ಟೇ. ಸಿಕ್ಕಾಪಟ್ಟೆ ಖಾರ ಅಂತ ತಿಂದಾದ್ಮೇಲೆ ಗಂಟ್ಲಿಗೆ ಖಾರ ಹೊಡಿತಿದೆ. ಅದರ್ವೈಸ್ ಟೇಸ್ಟ್ ಎಲ್ಲ ಆಸಮ್. ಹುಳಿ ಹುಳಿ ಐತೆ. ಏನು ಹಾಕಿದ್ದೆ? ಹುಳಿ ಇದೆಯಾ? ನಾನು ಮಯೋನೀಸ್ ಹಾಕ್ತೆ. ಏನೋ ಒಟ್ಟಿನಲ್ಲಿ ಹುಳಿ ಐತೆ, ಒಂಚೂರು ಒಳ್ಳೆ ನಿಂಬೆಹಣ್ಣು ಹಾಕಂಗೆ ಚೂರು ಮಯೋನೀಸ್ ಹಾಕಿದ್ದೆ. ವೈಟ್ ಮಯೋನೀಸ್ ಹಾಕಿದ್ರೆ ಸಕ್ಕತ್ತಾಗಿರ್ತಿದ್ದಿಲ್ಲ. ವೈಟ್ ಮಯೋನೀಸ್ ಇತ್ತಲ್ಲ, ಖಾಲಿ ಸ್ವಲ್ಪನೇ ಇದ್ದಿದ್ದು, ಅದಕ್ಕೆ ಇನ್ನೊಂದು ಮಯೋನೀಸ್ ಹಾಕ್ತಾರೆ ಇದಕ್ಕೆ. ಹೊರಗನೂ ಆ್ಯಡ್ ಮಾಡ್ತಾರೆ, ಅದನ್ನು ಸಕ್ಕತ್ತಾಗಿ, ಅದು ಫ್ಲೇವರ್ ಚೆನ್ನಾಗಿ. ನಾವು ಹೊರಗನ ಪಿಜ್ಜಾ ತಂದಾಗ ಗೈಸ್ ಫುಲ್ ಬಿಸಾಕ್ಬಿಡ್ತೀವಿ. ಸೊ ಇನ್ಮೇಲಿಂದ ಸ್ಟೋರ್ ಮಾಡ್ಕೊಂಡು ಇಟ್ಕೊಬೇಕು, ಪ್ಯಾಕೆಟ್ಸ್ ಜಾಸ್ತಿ ಕೊಡ್ತಾರೆ ಅವರು. ಹೌದು, ಬಟ್ ಆಚೆ ಕಡೆ ಇರೋ ವೆದರ್ಗಂತೂ ಚೆನ್ನಾಗಿದೆ. ಅಮ್ಮಂಗೆ ಇಷ್ಟ ಆಗಲ್ಲ ವೈಟ್ ಸಾಸ್ ಪಾಸ್ತಾ. ಈ ಥರ ಮಾಡ್ಕೊಟ್ರೆ ಇಷ್ಟ ಆಗುತ್ತೆ. ಅಮ್ಮ ಅವತ್ತು ಹೇಳ್ತಾ ಇತ್ತು, ಮತ್ತೇನೋ ಬೆಳಿಗ್ಗೆ ಮಾಡಿದ್ಲು ಒಂಚೂರು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ಓಲ್ಡ್ ಏಜ್ ಇರೋರಿಗೆ ಇಷ್ಟ ಆಗಲ್ಲ. ನನಗಂತೂ ವೈಟ್ ಸಾಸ್ ಪಾಸ್ತಾ ಮತ್ತು ನೂಡಲ್ಸ್ ಅಂತೂ ಹೆವಿ ಇಷ್ಟ. ಅದರಲ್ಲೂ ನಂಗೆ ಜಯನಗರಲ್ಲಿ ಒಂದು ಪ್ಲೇಸಲ್ಲಿ ಮಾಡ್ತಾರೆ ಗೈಸ್, ಯಾವುದದು ಸೀಕ್ರೆಟ್ ಸ್ಪಾಟ್ ಕೆಫೆ ಅಂತ ಇದೆ. ಅಲ್ಲಿ ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅಂದರೆ, ನಾವು ಹೋಗಿದ್ವಲ್ಲ ಅವತ್ತು, ಅಲ್ಲಿ ಹೋದಾಗೆಲ್ಲ ನಾನು ಬರೀ ವೈಟ್ ಸಾಸ್ ನೂಡಲ್ಸ್ ಅಥವಾ ವೈಟ್ ಸಾಸ್ ಪಾಸ್ತಾ ಎರಡೇ ಆರ್ಡರ್ ಮಾಡೋದು. ಹೆಂಗಿರುತ್ತೆ ಟೇಸ್ಟ್ ಅಂತ ಹೇಳಿದ್ರೆ, ಹೌದಾ, ನಾನು ಇನ್ನೂ ಮನೆಗೆ ಬಂದು ಅದು ಫ್ಲೇವರ್ ಹೊಡಿತಿರುತ್ತೆ ನನಗೆ ಬಾಯಿಗೆ, ಅಷ್ಟು ಸಕ್ಕತ್ತಾಗಿರುತ್ತೆ.
ಅದ್ರ ಜೊತೆಗೆ ಬ್ರೆಡ್ ಕ್ರಮ್ಸ್ ಕೊಡ್ತಾರೆ ಒಂದು ಸಕ್ಕತ್ತಾಗಿರುತ್ತೆ. ಇಷ್ಟ ಬಂದ. ಓಕೆ ಗಾಯ್ಸ್, ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇದನ್ನು ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡಿ. ಆ್ಯಂಡ್ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ಬಾಯ್, ಟೇಕ್ ಕೇರ್, ಲವ್ ಯು. ನಮ್ಮದು ಖಾಲಿ ಆಯಿತು. ಬಾಯ್.